ಶಿರ್ಸಿಯ ನಿಸರ್ಗ ಚಿಕಿತ್ಸಾಲಯ ರೋಗಿಗಳಿಗೆ ನಿಜಕ್ಕೂ ಒಂದು ವರದಾನ. ಇಲ್ಲಿನ ಡಾಕ್ಟರ್ ವೆಂಕಟರಮಣ ಹೆಗಡೆ, ಡಾಕ್ಟರ್ ಪ್ರವೀಣ್ ಜಾಕೋಬ್, ಡಾಕ್ಟರ್ ಲಕ್ಷ್ಮಿ, ಡಾಕ್ಟರ್ ಜಿತೇಶ್, ಈ ಅನುಭವಿ ಯುವ ವೈದ್ಯರ ತಂಡ ಇವತ್ತು ಶಿರ್ಸಿಯಂಥ ಒಂದು ರಮ್ಯವಾದಂಥ ಪರಿಸರದಲ್ಲಿ ನಿಸರ್ಗ ಚಿಕಿತ್ಸಾಲಯವನ್ನು ಆರಂಭಿಸಿ ಈ ಭಾಗದ ಮತ್ತು ಕರ್ನಾಟಕದ ಮೂಲೆ ಮೂಲೆಗಳಿರತಕ್ಕಂಥ ವಿಶೇಷವಾದಂಥ ಚಿಕಿತ್ಸೆಯ ನೈಸರ್ಗಿಕ ಚಿಕಿತ್ಸೆಯ ಮೂಲಕ ತನ್ನ ಛಾಪನ್ನು ಒತ್ತುತ್ತಾ ಇದೆ. ನಾನು ಕೂಡ ಇಲ್ಲಿ ಕೇವಲ 10 ದಿನಗಳ ಮಾತ್ರ ಇದ್ದೆ, ಆದರೆ ಇಡೀ ನನ್ನ ಜೀವನಕ್ಕಾಗುವಷ್ಟು ಆರೋಗ್ಯವನ್ನು ಸದೃಢತೆಯನ್ನು ಸಂಪಾದಿಸಿಕೊಂಡೆ. ಯಾವುದೇ ಕಾಯಿಲೆಗಳಿರ್ಬೋದು, ಯಾವುದೇ ಒಂದು ಮಾತ್ರೆ ಇಲ್ಲದೆ, ಒಂದು ಇಂಜೆಕ್ಷನ್ ಇಲ್ಲದೆ ಇವರು ವಾಸಿ ಮಾಡುವಂಥ ನೈಸರ್ಗಿಕ ಉಪಕರಣಗಳನ್ನು ನೋಡಿದಾಗ ನನಗೇನಪ್ಪ ನನ್ನ ಕಾಯಿಲೆ ವಾಸಿ ಆಗುತ್ತೋ ಇಲ್ಲಿ ಅಂದ್ಕೊಂಡೆ ನಾನು. ಆದರೆ ಕೇವಲ ನೀರು, ಕಾದಾರಿದ ನೀರು, ಹಬೆ ಬರುವಂಥ ನೀರು ಮತ್ತು ತಣ್ಣೀರು ಇವುಗಳ ಮುಖಾಂತರನೇ ದೇಹವನ್ನು ಕೇವಲ ಮಸಾಜು ಮರ್ದನ ಅಂತ ಕರಿತೀವಿ. ಮಸಾಜು ಮರ್ದನಗಳಿಂದಲೇ ಇವರು ಕಾಯಿಲೆಗಳನ್ನ ವಾಸಿ ಮಾಡ್ತಕ್ಕಂಥ ಪರಿ ನಿಜಕ್ಕೂ ಆಶ್ಚರ್ಯಕರ. ಇದನ್ನು ನಾವು ಅನುಭವಿಸಿ ನೋಡಬೇಕಾಗಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾನು ತುಂಬ ತೀವ್ರತರವಾದಂಥ ಸಿಯಾಟಿಕ್ ಪ್ರಾಬ್ಲಮ್ನಿಂದ ಬಳಲ್ತಿರಬೇಕಾದ್ರೆ ಅನಿರೀಕ್ಷಿತವಾಗಿ ನಿಸರ್ಗ ಚಿಕಿತ್ಸಾಲಯದಲ್ಲಿ ಅಡ್ಮಿಟ್ ಆದೆ. ಕೇವಲ 10 ದಿನದಲ್ಲಿ 90 ಡಿಗ್ರಿ ಎತ್ತಕ್ಕೆ ಬರದೇ ಇರತಕ್ಕಂಥ ನನ್ನ ಕಾಲು ಪೂರ್ಣ ಮೇಲೆ ಹೋಗಿ ನಾನು ಧನುರಾಸನ ಹಾಕುವಷ್ಟು ಮಟ್ಟಿಗೆ ರೆಡಿಯಾದೆ. ಯಾವುದೇ ಒಂದು ಪೇನ್ ಕಿಲ್ಲರ್ ಇಲ್ಲದೆ, ಯಾವುದೇ ಒಂದು ಇಂಜೆಕ್ಷನ್ ಇಲ್ಲದೆ, ಕೇವಲ ಆ ಭಾಗಕ್ಕೆ ಮಸಾಜ್, ಒಳ್ಳೊಳ್ಳೆ ವನಸ್ಪತಿ ಎಣ್ಣೆಗಳಿಂದ ಮಸಾಜ್ ಮಾಡೋದ್ರ ಮೂಲಕ ನನಗೆ ನೀರಿನ ಚಿರಿಕೆಗಳನ್ನು ದೇಹದುದ್ದಕ್ಕೂ ಬಿಡೋದ್ರಿಂದ ಇವೆಲ್ಲ ಏನಿದು, ಇದರಿಂದ ಏನು ಕಮ್ಮಿ ಆಗುತ್ತೆ ಅನ್ಕೊಂಡೆ. ಆದರೆ ಕೇವಲ ನಾನು 3 ದಿನದಲ್ಲಿ ಇದರ ಅದ್ಭುತವಾದಂಥ ಪರಿಣಾಮವನ್ನು ಕಂಡುಕೊಂಡೆ. ಇವತ್ತಿನವರೆಗೂ ನನಗೆ ಯಾವ ಪೇನುಗಳಿಲ್ಲ. ನನಗೆ ಸೊಂಟ ನೋವಿತ್ತು. ನಂದು ಈ ಕಾರ್ಯಕ್ರಮಗಳಿಂದಾಗಿ ದಿನನಿತ್ಯ ಪ್ರವಾಸದ ಮೂಲಕ ನನಗೀಗ 53 ವರ್ಷ ದಿನನಿತ್ಯ ಪ್ರವಾಸ, ಈ ನಮ್ಮ ರಸ್ತೆಗಳು ಇವುಗಳ ಮಧ್ಯೆ ಎಲ್ಲ ಇಡೀ ನನ್ನ ದೇಹ ಈ ನಮ್ಮ ಕಡೆ ಕಿಲ ಅಂದು ಹೋಗಿತ್ತು, ಕಣಿ ಅಂದು ಹೋಗಿತ್ತು ಅನ್ನೋ ಶಬ್ದಗಳಿದೆ. ಆ ಥರ ನನ್ನ ದೇಹ ಅಲ್ಲಾಡ್ತಿತ್ತು. ಅಂಥ ಅಲ್ಲಾಡುವಂಥ ದೇಹವನ್ನು ಕೇವಲ ಮಸಾಜು ಮತ್ತು ನೀರಿನ ಬಳಕೆಯಿಂದ ಹಬೆ ಕೊಡೋದ್ರ ಮೂಲಕ ನೀವು ವಾಸಿ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಂತೆ ಈ ನಿಸರ್ಗ ಚಿಕಿತ್ಸಾಲಯದ ಎಲ್ಲ ಈ ರೂವಾರಿಗಳೇನಿದ್ದಾರೆ ಅದ್ಭುತವಂಥ ಪರಿಣಾಮವನ್ನು ನನ್ನ ದೇಹದಲ್ಲಿ ಮೂಡಿಸಿದ್ದಾರೆ. ಇವತ್ತು ನಾನೇನಾದರೂ ಇನ್ನಷ್ಟು ಕರ್ನಾಟಕ ಜನರ, ಕನ್ನಡ ಅಭಿಮಾನಿಗಳ ನಗುವಿನ ಸೇವೆಯನ್ನು ಮಾಡೋದಕ್ಕೆ ತುಂಬ ಪ್ರಮುಖವಾಗಿರ್ತಕ್ಕಂಥ ಕಾರಣೀಭೂತರು ಅಂದರೆ ಈ ನಿಸರ್ಗ ಚಿಕಿತ್ಸಾಲಯ. ಶಿರ್ಸಿಗೆ ದಯವಿಟ್ಟು ಒಮ್ಮೆ ಭೇಟಿ ಕೊಡಬೇಕು. ನಾವು ಇವತ್ತಿನ ಅನೇಕ ಆಧುನಿಕ ವೈದ್ಯಕೀಯ ಪದ್ಧತಿಗಳಿಂದಾಗಿ ನಾವು ಇನ್ನಷ್ಟು ನಮ್ಮ ಆರೋಗ್ಯನ ಕೆಡಿಸ್ಕೊಳ್ತಿದ್ದೀವಾಗಲಿ ಪ್ರಕೃತಿತವಾಗಿ ಆ ಭಗವಂತ ಅಥವಾ ಧನ್ವಂತರಿ ಕೊಟ್ಟಿರ್ತಕ್ಕಂಥ ಈ ವನಸ್ಪತಿಗಳು, ಹಣ್ಣು ಹಂಪಲು, ಡ್ರೈ ಫ್ರೂಟ್ಸ್ ಅಂತ ನಾವೇನು ಕರಿತೀವಿ, ಅವುಗಳ ಮುಖಾಂತರವೇ ನಾವು ಎಂತೆಂಥ ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ಳುವಂತಕ್ಕಂಥ ಸತ್ಯವನ್ನು ನಾನಿಲ್ಲಿ ಕಂಡೆ. ನನ್ನ ಆಹಾರ ಪದ್ಧತಿಯನ್ನು ಬದಲಿ ಮಾಡಿದರು, ನನ್ನ ದಿನಚರಿಯನ್ನು ಬದಲಿ ಮಾಡಿದರು, ವಾಕಿಂಗಿನ ಮಹತ್ವವನ್ನು ತಿಳಿಸ್ಕೊಟ್ರು. ನಾನು ನೀರೇ ಕುಡಿತಿರಲಿಲ್ಲ ಹೆಚ್ಚು, ಕೇವಲ ಭಾಷಣ ಮಾಡುವಾಗ ಮಾತ್ರ ನೀರು ಕುಡಿತೀವಿ. ಆದರೆ ದಿವಸಕ್ಕೆ 4 ಲೀಟ್ರ್ ನೀರು ಒಳಗಡೆ ಹೋದರೆ ಆ ಮನುಷ್ಯನ ಯಾವುದೋ ಕಾಯಿಲೆ ಬರೋದಿಲ್ಲ. ನೀರೇ ನಮಗೆ ಸಂಜೀವಿನಿ ಅನ್ನುವಂಥ ಒಂದು ತ್ರಿಕಾಲ ಸತ್ಯವನ್ನು ನನಗಿಲ್ಲೇ ಈ ಡಾಕ್ಟ್ರುಗಳ ಒಂದು ಸಮೂಹ, ಈ ವೈದ್ಯರ ಒಂದು ಸಮೂಹ ನೀಡಿತು. ಅದಕ್ಕೆ ದಯವಿಟ್ಟು ರೋಗಿಗಳೇ, ದಯವಿಟ್ಟು ರೋಗಿ ಇದ್ದವರಾಗಲಿ ರೋಗ ಇಲ್ಲದವರಾಗಲಿ ನೀವು ಸಂಪೂರ್ಣ ನಿರೋಗಿಗಳಾಗಬೇಕು ಅಂದರೆ ಈ ನೈಸರ್ಗಿಕವಾದಂಥ ಚಿಕಿತ್ಸೆಯನ್ನು ಒಂದು ಸಾರಿ ಜೀವನದಲ್ಲಿ ನೀವು ಅಳವಡಿಸಿಕೊಂಡ್ರೆ ಖಂಡಿತ ನಿಮ್ಮನ್ನು ಯಾವ ರೋಗವೂ ಬಾಧಿಸೋದಿಲ್ಲ ಅಂತ ನಾನು ಭರವಸೆಯನ್ನು ಕೊಡ್ತೀನಿ.